ಈ ಸ್ಟಾರ್ಗಳ ಒಂದು ಅಂದ್ರೆ ಸಿನಿಮಾಗೆ ಇನ್ವಾಲ್ವ್ ಆಗಂತ ರೀತಿ ಕನ್ನಡದಲ್ಲಿ ಬದಲಾಗಬೇಕು, ಆವಾಗ ಮಾತ್ರ ಸಿನಿಮಾಗಳು ಒಳ್ಳೇದಾಗಕ್ಕೆ ಸಾಧ್ಯ ಅಂತ. ಇಂಟರ್ಫಿಯರ್ ಆಗೋದು ಬೇರೆ, ಇನ್ವಾಲ್ವ್ ಆಗೋದು ಬೇರೆ. ಅಂದ್ರೆ ಸಿನಿಮಾಗೆ ನಾನು ಇನ್ವಾಲ್ವ್ ಆಗ್ತೀನಿ, ನಾನು ಅದನ್ನ ಹೇಳ್ತಾ ಇರ್ತೀನಿ. ಅವ್ರು ಇಂಟರ್ಫಿಯರ್ ಆಗೋದು ಬೇರೆ. ಈಗ ಚೆನ್ನಾಗಿ ಆಗ್ತಿದ್ರೆ ನಾವೇನೋ ಕೋಪರೇಟ್ ಮಾಡದೇ ಇರೋದು, ಇಲ್ಲ ಮಧ್ಯ ಹೋಗಿ ಮೂಗ್ ತೋರಿಸೋದು, ಅದನ್ನ ಹಾಳು ಮಾಡೋದು, ಇದು ಬೇರೆ ವಿಷಯ. ಎರಡನೇದು ನಾವು ಇನ್ವಾಲ್ವ್ ಆಗೋದು. ನನಗೆ ಕೈಲಾಶ್ ಕೇರ್ ಅವರು ಒಂದು ಮಾತಾಡಿದ್ರು, ಬಾಂಬೆಗೆ ಹೋಗಿದ್ವಿ ಮಾದೇವ ಸಾಂಗ್ ಆಡ್ಸೋಕ್ಕೆ. ಅದರ ವಿಡಿಯೋ ಇದೆ, ನಿಮಗೆ ಬರುತ್ತೆ ನೆಕ್ಸ್ಟು. ಅದ್ರಲ್ಲಿ ತುಂಬ ಚೆನ್ನಾಗಿ ಮಾತಾಡೋ, ಅವ್ರು ಎಮೋಷ್ನಲ್ ಆಗ್ಬಿಟ್ರು. ಆ ವ್ಯಕ್ತಿ ಒಂದು 10 ನಿಮಿಷ ಮಾತಾಡೋದು ನಮ್ಮ ಜೊತೆ. ಅದು ನಾನೇ ಬರ್ದಿರೋ ಹಾಡು ಆ್ಯಂಡ್ ಟ್ರ್ಯಾಕ್ ನಾನೇ ಹಾಡಿದ್ದೆ. ಕೇಳಿದ್ರು, ಮತ್ತೆ ಹಾಡು ತೋರಿಸ್ತೆ, ನೋಡಲಿ ಅವರು ಇಂಪ್ರೆಸ್ ಆಗಲಿ ಅವರು ಅಂತ ಫಸ್ಟ್ ತೋರಿಸ್ತೆ. ನೋಡ್ಬಿಟ್ಟು ಒಂದು ಮಾತಾಡಿದ್ರು, ನೀವೇ ಬರ್ದಿರೋದ ಅಂತಂದ್ರು. ಹ್ಞೂ ಸರ್. ನೀವೇ ಹಾಡಿರೋದ ಅಂತಂದ್ರು. ಹ್ಞೂ ಸರ್ ಅಂತ. ಅಲ್ರಿ, ಅಲ್ಲಿಂದ ನೀವು ಒಬ್ಬ ಹೀರೋ ಆಗಿ ಇಲ್ಲಿ ತನಕ ಬಂದು ನಿಂತ್ಕೊಂಡು, ನಾನು ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣ ಎಲ್ಲ ಹೋಗಿದ್ವಿ ಜೊತೆಗೆ. ನಿಮ್ಗೆ ಏನು ಅವಶ್ಯಕತೆ ಇದೆ ಇಲ್ಲಿ ತನಕ ಬರೋಕ್ಕೆ ಅಂತ ಕೇಳಿದ್ರು. ಇಲ್ಲ ಸರ್, ಒಂದೊಂದು ಬರಿಬೇಕಾದ್ರೂ ಆ ಎಮೋಷನ್ಸ್ ಹಂಗೆ ಎಮೌಂಟ್ ಆಗಬೇಕು ಅಂತ ಬರ್ದಿದ್ದೀವಿ ಸರ್. ಆ ಅಗ್ರೆಷನ್ನು, ಆ ಕೋಪ ಎಲ್ಲ ಬರ್ಬೇಕು ಸರ್ ಈ ಸಾಂಗಲ್ಲಿ, ಅದನ್ನ ಇಟ್ಕೊಂಡು ಬರ್ದಿದ್ದೀವಿ. ನಮ್ಮ ಪೂರ್ಣ ಮಾಡಿಸ್ತಾರೆ, ಬಟ್ ಎಲ್ಲೋ ಅದು ಮಿಸ್ ಆಗ್ಬಿಟ್ಟು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನಮ್ಮ ಜೊತೆ ನಮ್ಮ ಡೈರೆಕ್ಟರ್ ಇಲ್ಲ ಇವತ್ತು, ಬಟ್ ನಾನು ಜವಾಬ್ದಾರಿ ತೊಗೊಂಡು ಎಲ್ಲ ಕಡೆ ನಿಂತ್ಕೊಳ್ಳೇಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ ಸರ್ ಅಂತ ಬಾಂಬೆಗೆ ಹೋಗಿ ಆಡಿಸ್ಕೊಂಬಂದೆ. ಫಾರ್ ಎಕ್ಸಾಂಪಲ್, ಇನ್ವಾಲ್ವ್ಮೆಂಟ್ಗೂ ಇಂಟರ್ಫಿಯರ್ ಆಗೋದಕ್ಕೂ ವ್ಯತ್ಯಾಸ. ಸೈಡಲ್ಲಿ ನಿಂತ್ಕೊಂಡು ನೋಡಿ ಸಪೋರ್ಟ್ ಮಾಡೋದು ಇನ್ವಾಲ್ವ್ಮೆಂಟು. ಈ ಸಿನಿಮಾ ನಿಂತೋಗ್ತಾ ಇದೆಯಾ, ಇಲ್ಲ ಈ ಸಿನಿಮಾ ಆಗ್ತಾ ಇದೆಯಾ, ಈ ಸಿನಿಮಾ ಬಜೆಟ್ ಕೊರತೆ ಇದೆಯಾ, ಇಲ್ಲ ಈ ಸಾಂಗ್ ಕೊರತೆ ಇದೆಯಾ, ಇದು ನಮ್ಮ ಇನ್ವಾಲ್ವ್ಮೆಂಟು. ಇಂಟರ್ಫಿಯರ್ ಆಗೋದು ಹೆಂಗೆ ಅಂತಂದರೆ, 10 ಗಂಟೆಗೆ ನಾವು ಬರ್ಬೇಕು ಸ್ಪಾಟ್ಗೆ ಅಂತಂದರೆ 10 ಗಂಟೆಗೆ ಬರದೇ ಇರೋದು ಅದು ತಪ್ಪು. ಒಂದು ಸಿನಿಮಾಗೋಸ್ಕರ ಫೈಟ್ ಮಾಡ್ತಿರೋದು, ನಾವು ಗೆಲ್ಲಬೇಕು ಅಂತ, ಇಂಡಸ್ಟ್ರಿ ಉಳಿಬೇಕು ಅಂತ ನಮಗೂ ಒಂದಿದೆ. ಯಾಕೆಂದರೆ ಇವತ್ತು ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ, ಚೆನ್ನಾಗಿರೋ ಸಿನಿಮಾಗಳು ಬರ್ತಾ ಇಲ್ಲ. ಬೇರೆ ಭಾಷೆ ಸಿನಿಮಾಗಳು ಪೋಸ್ಟ್ ನೋಡಿದಾಗ ಅವರೆಲ್ಲ ಬರೆದು ಆ ಸಿನಿಮಾಗಳ ಬಗ್ಗೆ ಹಾಕಿದಾಗ ನಮ್ಗೆ ಅಸೂಯೆ ಅಲ್ಲ, ನಮಗೊಂದು ಆಸೆ ಇರುತ್ತಲ್ವಾ, ನಮ್ಮ ಕನ್ನಡ ಸಿನಿಮಾಗಳು ಹಿಂಗೆ ಬೆಳಿಬೇಕು, ನಮಗೂ ಆ ಥರ ಹೆಸರು ಬರಬೇಕು, ನಮ್ಮನ್ನು ಆ ಥರ ನೋಡಬೇಕು ಜನ ಅಂತ ನಮಗೂ ಒಂದು ಆಸೆ ಇರುತ್ತಲ್ವಾ. ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಇಷ್ಟು ವರ್ಷಗಳ ಜನರನ್ನ ಪಕ್ಕಕ್ಕಿಟ್ಟು